ಎಲ್ಲ ಧ್ಯಾನ ಮಿತ್ರರಿಗೆ ಪೂರ್ವಕ ನಮಸ್ಕಾರಗಳು. ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಭತ್ರಿಜಿ ಅವರಿಗೆ ನಮಸ್ಕಾರ. ಇಲ್ಲಿ ಧ್ಯಾನ ಮಾಡೋ ಬಂದಿರೋ ಎಲ್ಲ ಧ್ಯಾನ ಮಿತ್ರರಿಗೆ ನಮಸ್ಕಾರಗಳು. ನಾವು ಭೂಮಿಯಲ್ಲಿ ಹುಟ್ಟೋದೇ ತುಂಬಾ ರ್ಯಾರೆಸ್ಟ್ ಆಫ್ ದ ರ್ಯಾರೆಸ್ಟ್. ಅದರಲ್ಲಿ ಧ್ಯಾನ ಅನ್ನೋದು ಸಿಗೋದು ತುಂಬಾ ರ್ಯಾರ್ ಮಾಸ್ಟರ್ಸ್. ಅಷ್ಟೊಂದು ಅವಕಾಶ ಅನ್ನೋದು ನಮಗೆ ಸಿಕ್ಕಿದೆ. ಪ್ರತಿ ದಿವಸ ಮಾಡಬೇಕು. ಪ್ರತಿ ದಿವಸ ಎಷ್ಟು ನಮ್ಮ ಹತ್ರ ಆಗುತ್ತೋ ಅಷ್ಟು ಬೇರೆಯೊಬ್ಬರಿಗೆ ಸಹಾಯ ಮಾಡಬೇಕು. ಈ ಸಹಾಯ ಅನ್ನೋದು ಎಷ್ಟು ತನಕ ಮಾಡಬೇಕು ನಮಗೆ ಗೊತ್ತಿರಬೇಕು. ಯಾಕೆಂದ್ರೆ ಸಹಾಯ ಅನ್ನೋ ಹೆಸರು ತುಂಬಾ ಮಿಸ್ಯೂಸ್ ಆಗಿದೆ, ಕನ್ಫ್ಯೂಸ್ ಆಗಿದೆ. ಒಬ್ಬರು ಹುಷಾರಿಲ್ಲ, ನಾನು ಎನರ್ಜಿ ಕೊಡ್ತೀನಿ ಅವರಿಗೆ ಹೀಲ್ ಆಗುತ್ತೋ ಅಂದ್ರೆ ಅದು ಸಹಾಯ ಇಲ್ಲ, ಅವ್ರ ಕರ್ಮ ಇಂಟರ್ಫಿಯರೆನ್ಸ್ ಆಗುತ್ತೆ. ಒಬ್ಬರಿಗೆ ಊಟ ಇಲ್ಲ, ನೀರಿಲ್ಲ ಕೊಡಿ, ಆದ್ರೆ ಜೀವನಕ್ಕೆ ಅವ್ರಿಗೆ ಏನ್ ಬೇಕೋ ಆ ಉಪಾಯನ ಕೊಟ್ಬಿಟ್ಟು ಕೊಡಿ. ಯಾಕಂದ್ರೆ ಮತ್ತೆ ನಾಳೆ ಬರ್ತಾರೆ ನಿಮ್ಮ ಹತ್ರ, ಮತ್ತೆ ಮತ್ತೆ ಬರ್ತಾನೆ ಇರ್ತಾರೆ. ಎಜುಕೇಶನ್ ನಾವು ಯಾರಕ್ಕೆ ಕೊಟ್ಟಿದ್ರು ಅವ್ರು ಇಂಡಿಪೆಂಡೆಂಟ್ ಆಗ್ತಾರೆ. ಅದರಲ್ಲಿ ಸ್ಪಿರಿಚುವಲ್ ಎಜುಕೇಶನ್ ನಾವು ಯಾರಕ್ಕೆ ಕೊಡ್ತೀವೋ ಕರ್ಮ ಸಿದ್ಧಾಂತದಿಂದ ಅವ್ರ ಹೊರಗೆ ಬಂತು ಎನ್ಲೈಟನ್ಮೆಂಟ್ ಅನ್ನೋದು ಅವ್ರಿಗೆ ಸಿಗುತ್ತೆ. ಈ ಒಂದು ಸ್ಪಿರಿಚುವಲ್ ಎಜುಕೇಶನ್ ಇಲ್ಲ ಅಂದ್ರೆ ಮತ್ತೆ 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 ಜನ್ಮ ತಗೊಳ್ತಾನೆ ಇರ್ತಾರೆ. ಒಂದಲ್ಲ ಎರಡಲ್ಲ ಎಷ್ಟೋ ಸಾವಿರ ಜನ್ಮಗಳು ತಗೊಂಡು ಕೊನೆಗೆ ಧ್ಯಾನ, ಜ್ಞಾನ, ಸೇವೆ ಅಂತ ಇಲ್ಲಿ ಬರ್ತಾರೆ. ಸೇವೆ ಮಾಡಬೇಕು, ಸಹಾಯ ಮಾಡಬೇಕು, ಆದ್ರೆ ನಾವು ಏನೇ ಮಾಡಿದ್ರು ಅವರು ಕರ್ಮ ಒಳಗೆ ನಾವು ಹೋಗ್ಬಾರ್ದು. ಎಷ್ಟೋ ಹೀಲರ್ಸ್ ನನ್ನ ಹತ್ರ ಬರ್ತಾರೆ, ನಾನು ಒಂದೇ ಕೇಳ್ತೀನಿ, ಮತ್ತೆ ಜನ್ಮ ತಗೊಳ್ಳೋಕೆ ರೆಡಿ ಆಗಿದ್ದೀರಿ ನೀವು? ಇಲ್ಲ ಸರ್, ಇದು ನನಗೆ ಕೊನೆ ಜನ್ಮ ಆಗ್ಬೇಕು ಅಂದ್ರೆ ಸೆಲ್ಫ್ ಹೀಲಿಂಗ್ ಅನ್ನೋದು ಇದೆ. ಯಾರು ಬೇಕಂದ್ರೆ ಅವ್ರವ್ರು ಧ್ಯಾನ ಅವ್ರವ್ರೆ ಮಾಡ್ಕೊಂಡು ಹೀಲ್ ಮಾಡ್ಕೋಬಹುದು. ಸಣ್ಣ ಪುಟ್ಟ ಮಕ್ಕಳಿದಾರು, ಅವ್ರಿಗೆ ಹುಷಾರಿಲ್ಲ, ಅವ್ರನ್ನ ನಿಮ್ಮ ಕಾಲ್ ಮೇಲೆ ಮಲಗಿಸಿ ನೀವು ಧ್ಯಾನ ಮಾಡಿ, ನಿಮ್ಮ ಎನರ್ಜೀಸ್ ಅವ್ರಿಗೆ ಹೋಗುತ್ತೆ. ಒಬ್ಬರು ತುಂಬಾ ಬೆಡ್ ರಿಡನ್ ಆಗಿದ್ರು, ಆಲ್ಮೋಸ್ಟ್ ಡೆತ್ ಬೆಡ್ ಅಲ್ಲಿ ಇದ್ದಾರೆ, ಅವ್ರಿಗೆ ಏನಾದ್ರು ಬೇಕು ಅಂದ್ರೆ ಅಲ್ಲಿ ಧ್ಯಾನದಲ್ಲಿ ಕೂತ್ಕೊಂಡು ನನ್ನಿಂದ ಏನಾದ್ರು ಎನರ್ಜೀಸ್ ಹೋಗ್ಬೇಕು ಅಂದ್ರೆ ಪ್ರಕೃತಿ ಪರ್ಮಿಷನ್ ಇಂದ ಹೋಗ್ಬೋದು ಅಂತ ಒಂದು ಮೆಸೇಜ್ ಇಟ್ಬಿಟ್ಟು ನಾವು ಧ್ಯಾನ ಮಾಡಬಹುದು. ಅಷ್ಟಕ್ಕೆ ಪರ್ಮಿಷನ್ ಇದೆ. ಎಲ್ಲಾರ್ಗೆ ಎಲ್ಲಾ ಟೈಮ್ ನಾವು ಕೊಡ್ತಾ ಇದ್ರೆ ಎನರ್ಜೀಸು ಅವ್ರ ಹೋಮ್ ವರ್ಕ್ ನಾವು ಮಾಡೋ ತರ ಆಗುತ್ತದೆ, ಅದು ಕರ್ಮ ಆಗುತ್ತದೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ಕರ್ಮದಿಂದ ನಾವು ಹೊರಗೆ ಬರಬೇಕು. ಈ ಆರ್ಗ್ಯುಮೆಂಟ್ಸ್ ನಾವು ಮಾಡ್ತಾ ಕುತ್ಕೋಬಹುದು, ಇಲ್ಲ ಇದು ಮಾಡಬೇಕು ಅದು ಮಾಡಬೇಕು ಅಂತ. ಕೊನೆಗೆ ಏನಾಗುತ್ತದೆ, ಮತ್ತೆ ಜನ್ಮ ತಗೊಳ್ತೀವಿ ನಾವು. ಪುನರಪಿ ಮನನಂ ಪುನರಪಿ ಜನನು. ಇದು ನಮಗೆ ಬೇಡ. ಯಾರೊಬ್ಬರು ಧ್ಯಾನ ಮಾಡ್ತಾರೋ, ಧ್ಯಾನವನ್ನು ಹೇಳ್ಕೊಡ್ತಾರೋ, ಬೇರೆ ಒಬ್ಬರಿಗೆ ಈ ಧ್ಯಾನ ಸಂಬಂಧಪಟ್ಟು ಅಂದ್ರೆ ಸ್ಪಿರಿಚುವಲ್ ವರ್ಕ್ಸ್ ಅಲ್ಲಿ ಇನ್ವಾಲ್ವ್ ಆಗ್ತಾರೋ, ವಾಲಂಟಿಯರಿಂಗ್ ಮಾಡ್ತಾರೋ, ಇವರಿಗೆ ಧ್ಯಾನ ಅನ್ನೋದು ಸಿಗುತ್ತೆ, ಕೊನೆ ಜನ್ಮನೂ ಆಗುತ್ತೆ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಮತ್ತೆ ಮತ್ತೆ ನಮಗೆ ಆಪರ್ಚುನಿಟೀಸ್ ಬರಲ್ಲ. ನಿಮಗೆ ಯಾರಾದ್ರು ಬಂದು ನಾನು ಹೀಲಿಂಗ್ ಮಾಡ್ತೀನಿ ಅದು ಇದು ಅಂದ್ರೆ ನಮಸ್ಕಾರ ಮಾಡಿ, ಅಲೋ ಮಾಡಬೇಡಿ. ಯಾಕೆಂದ್ರೆ ಅದು ಅವ್ರಿಗೂ ಕರ್ಮ ಆಗುತ್ತೆ, ನಿಮ್ಮ ಒಬ್ಬರಿಗೂ ಡಿಲೇ ಆಗುತ್ತದೆ. ಯಾರೋ ಒಬ್ಬರಿಗೆ ಬೇರೆ ಒಬ್ಬರಿಗೆ ಹೀಲ್ ಮಾಡೋ ಅವಶ್ಯಕತೆನೇ ಇಲ್ಲ. ಇಬ್ಬರು ಧ್ಯಾನ ಮಾಡಿ ಕುತ್ಕೊಂಡು ಪ್ರಕೃತಿಯಿಂದ ನ್ಯಾಚುರಲ್ ಆಗಿ ಏನ್ ಎನರ್ಜೀಸ್ ಹೋಗ್ಬೇಕು ಅದು ಹೋಗ್ಬೋದು. ಮನಸ್ಸಿಂದ ಮಾಡಬೇಡಿ. ಹಂಗೆ ಮಾಡಿ ಎಷ್ಟೋ ಜನ ಮತ್ತೆ ಜನ್ಮ ತಗೊಂಡಿದ್ರು. ಈಗ ಯಾರು ಮಾಡ್ತಾರೋ ಅವರು ಮತ್ತೆ ಜನ್ಮ ತಗೊಳ್ತಾರೆ. ಎಷ್ಟೋ ಪುಸ್ತಕಗಳಿದೆ, ಅದನ್ನು ಓದಿ. ಎಷ್ಟೋ ಸಮಯ ಇದೆ, ಧ್ಯಾನವನ್ನು ಮಾಡಿ. ಎಷ್ಟೋ ಜನಕ್ಕೆ ಧ್ಯಾನ ಬೇಕು, ಅವ್ರಿಗೆ ಹೋಗಿ ಹೇಳ್ಕೊಡಿ. ಇದು ನಾವು ಮಾಡಬೇಕು. ಪ್ರತಿ ದಿವಸ ನಾವು ಧ್ಯಾನ ಮಾಡ್ತಾನೆ ಇರಬೇಕು. ಪ್ರತಿ ದಿವಸ ಪುಸ್ತಕವನ್ನು ಓದ್ತಾ ಇರಬೇಕು. ಪ್ರತಿ ದಿವಸ ಪ್ರತಿಯೊಬ್ಬರಿಗೆ ಜ್ಞಾನವನ್ನು ಹಂಚ್ತಾ ಇರಬೇಕು. ಈ ಮೂರು ಮಾಡ್ತಾ ಇನ್ನೊಂದು ವಿಷಯ ಏನಂದ್ರೆ ಈಗೋ ಇರಬಾರ್ದು. ಈಗೋ ಯಾವಾಗ ನಮಗೆ ಡೆವಲಪ್ ಆಗುತ್ತೋ ಸರ್ವನಾಶನ ಆಗ್ತಿದ್ರು. ಈಗೋ ಒಂದು ಸಾಕು, ನಾವು ಇಷ್ಟು ವರ್ಷ ಏನೇನು ಸಂಪಾದನೆ ಮಾಡ್ತೀವಿ ಎಲ್ಲ ಹೋಗ್ಬಿಡುತ್ತೆ. ಸ್ಪಿರಿಚುವಲ್ ಆಗಲಿ ಏನೇ ಆಗಲಿ. ಮೂರು, ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಪ್ಲಸ್ ನೋ ಈಗೋ, ಸಿಂಪಲ್ ಲಿವಿಂಗ್, ಸಿಂಪ್ಲಿಸಿಟಿ. ಇದು ಮಾತ್ರ ಈ ಪ್ರಿನ್ಸಿಪಲ್ಸ್ 18 ಪ್ರಿನ್ಸಿಪಲ್ಸ್ PSSM ಅಲ್ಲಿ ಗುರುಗಳು ಭತ್ರಿಜಿ ಕೊಟ್ಟಿದ್ರು. ಅದನ್ನು ಫಾಲೋ ಮಾಡ್ತಾ ಇದ್ರೆ ಸಾಕು, ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಇಲ್ಲ ಅಂದ್ರೆ ಹಿಂದಕ್ಕೆ ಹೋಗ್ಬೇಕು. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಮಾಸ್ಟರ್ಸ್.